ನಮಸ್ಕಾರ ಎಲ್ರಿಗೂ. ಡೈಲಿ 5 MCQ ಸೀರೀಸಲ್ಲಿ ನಾವಿವತ್ತು ಜೈನ ಧರ್ಮ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ 5 ಕ್ವಶನ್ನ ನೋಡೋಣ. ಇವತ್ತಿದು ಫಸ್ಟ್ ಪಾರ್ಟ್ ಆಗಿರುತ್ತೆ. ಇನ್ನೂ 2 ಇಲ್ಲ 3 ಪಾರ್ಟ್ ಬರುತ್ತೆ ಇದರಲ್ಲಿ. ಸೊ ನಾವು 15ರಿಂದ 20 ಕ್ವಶನ್ ಜೈನಿಸಮ್ ಮತ್ತು ಬುದ್ಧಿಸಮ್ ರಿಲೇಟೆಡ್ ಕವರ್ ಮಾಡ್ಕೋತಾ ಹೋಗೋಣ. ಸೊ ಅದರಲ್ಲಿ ಫಸ್ಟ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸೆಕ್ಷನ್ಸ್ ವೇರ್ ನಾಟ್ ಅಲೌಡ್ ಟು ಎಂಟರ್ ಇನ್ ಟು ದ ಸಂಘ ಆಫ್ ಬುದ್ಧಿಸಮ್ ಅಂತ ಇದೆ. ಏನು ಬುದ್ಧಿಸಮ್ ರಿಲೇಟೆಡ್ ಒಂದು ಸಂಘ, ಬುದ್ಧ ಧಮ್ಮ ಸಂಘ ಅಂತ ಇರುತ್ತಲ್ಲ, ಆ ಸಂಘ ಅಂದ್ರೇನು, ಬುದ್ಧಿಸ್ಟ್ ಮಾಂಕ್ಸ್ ಏನಿರ್ತಾರಲ್ಲ, ಸೊ ಅವರ ಒಂದು ಇದಕ್ಕೆ ಏನಂತಾರೆ, ಸಂಘ ಅಂತ ಕರೀತಾರೆ. ಅವ್ರ ಗುಂಪಿಗೆ ಒಂದು ಸಂಘ ಅಂತ ಕರೀತಾರೆ. ಆ ಸಂಘದಲ್ಲಿ ಯಾರಿಗೆ ಎಂಟ್ರಿ ಇರಲಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ಏನು ಹೇಳ್ತಿದ್ದಾರೆ ಇದರಲ್ಲಿ, ಯಾವ ಆಪ್ಷನ್ ಯಾರಿಗೆ ಎಂಟ್ರಿ ಇರಲಿಲ್ಲ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಅದರನ್ನು ಸೆಲೆಕ್ಟ್ ಮಾಡಬೇಕು. ವುಮೆನ್ನ, ಸ್ಲೇವ, ಸೋಲ್ಜರ್ಸ್ ಅಥವಾ ಡೇಟರ್ಸ್. ವುಮೆನ್ ಹೆಣ್ಮಗಳು ಅಥವಾ ಹೆಣ್ಮಕ್ಳಿಗೆ ಅವಕಾಶ ಇರಲಿಲ್ವಾ. ಸ್ಲೇವ್ಸ್ ಅಂದ್ರೇನು, ಕೂಲಿ, ಸ್ಲೇವ್ಸ್ ಅಂದ್ರೇನು, ಕೂಲಿ ಕಾರ್ಮಿಕರಿಗೆ ಅವಕಾಶ ಇರಲಿಲ್ವಾ. ಸೋಲ್ಜರ್ಸ್ ಅಂದರೆ ಸೈನಿಕರಿಗೆ ಅವಕಾಶ ಇರಲಿಲ್ವಾ. ಡೆಟರ್ಸ್ ಅಂದರೆ ಸಾಲಗಾರರಿಗೆ ಅವಕಾಶ ಇರಲಿಲ್ಲ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ನಾವು ಕರೆಕ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. 1 and 3 ಓನ್ಲಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ. ಆಪ್ಷನ್ ಬಿ 2, 3 and 4 ಓನ್ಲಿ. ಆಪ್ಷನ್ ಸಿ 2 and 3 ಓನ್ಲಿ. ಆಪ್ಷನ್ ಡಿ 1, 2, 3, 4 ಅಂದರೆ ಎಲ್ಲ ಕರೆಕ್ಟ್ ಅಂತ ಇದೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಸಿಂಪಲಾಗಿ ಒಂದು ಎಲಿಮಿನೇಟ್ ಮಾಡ್ಬೋದು. ಯಾವುದು, ವುಮೆನ್ ಅಂತ. ಆಪ್ಷನ್ ವುಮೆನು, ಆಪ್ಷನ್ ಏನಾಗುತ್ತಲ್ಲ ವುಮೆನ್ನು, ಅದು ಸಾಧ್ಯ ಇಲ್ಲ. ಯಾಕಂದರೆ ಆಬ್ವಿಯಸ್ಲಿ ನೋಡ್ತಿರ್ತೀರಿ ನೀವು, ವುಮೆನ್ಗೆ ಎಂಟ್ರಿ ಇತ್ತು ಜೈನಿಸಮಲ್ಲಿ. ಅದು ನಾವು ಬುಕ್ ಓದಬೇಕಾದ್ರೂ ಕೂಡ ನಿಮಗೆ ಮಹಿಳಾ ಏನಿರ್ತಾರಲ್ಲ, ಮಹಿಳೆಯರು ಈ ಇದು ಬುದ್ಧಿಸಮ್ ರಿಲೇಟೆಡಲ್ಲಿ ಏನು ಮಾಡ್ಬೋದು ನಾವು, ಎಂಟ್ರಿ ಆಗ್ಬೋದು ಅಂತ ಇದೆ. ಎಂಟ್ರಿ ಆಗಿರೋದು ಇತಿಹಾಸ ಕೂಡ ಇದೆ, ಹೌದಾ. ಸೊ ಆಪ್ಷನ್ 1 ನಾವು ಎಲಿಮಿನೇಟ್ ಮಾಡಿದಾಗ 2 ಆಪ್ಷನ್ಸ್ ಹೋಯಿತು, ಎ ಮತ್ತು ಡಿ ಸೀದಾ ಎಲಿಮಿನೇಟ್ ಆಯಿತಾ. ಉಳಿದಿರೋದು ಆಪ್ಷನ್ ಬಿ ಮತ್ತು ಸಿ. 2ರಲ್ಲಿ ಒಂದು ಆನ್ಸರ್ ಇರುತ್ತೆ. ಸ್ವಲ್ಪ ಟಫ್ ಇರ್ಬೋದು, 2 ಆಪ್ಷನಲ್ಲಿ ಒಂದು ಟ್ರೈ ಮಾಡಬೇಕು. ಸೊ ಇಲ್ಲಿ ನೋಡ್ತಾ ಹೋದಾಗ ಡೆಟರ್ಸ್, ಸಾಲಗಾರರು ಅಲೋ ಇಲ್ವಾ ಅನ್ನೋ ಡೌಟ್ ಆದರೂ ಸಹ, ಸೋಲ್ಜರ್ಸ್ ಅಂದರೆ ಸೋಲ್ಜರ್ಸ್ಗೆ ಇಲ್ಲಿ ಅವಕಾಶ ಇರಲಿಲ್ಲ, ಹೌದಾ. ಸೊ ಈ ಸೋಲ್ಜರ್ಸ್ ಆಪ್ಷನನ್ನು ನಾವು ಎಲಿಮಿನೇಟ್ ಮಾಡಿದಾಗ ಎಲಿಮಿನೇಟ್ ಅಲ್ಲ, ಸೋಲ್ಜರ್ ಆಪ್ಷನ್ ಇದ್ದೇ ಇರುತ್ತೆ, ಬಟ್ 2 ಆಪ್ಷನಲ್ಲಿ ಕೊಟ್ಟಿದ್ದಾನೆ. ಸೊ ಇಲ್ಲಿ ಏನಾಗುತ್ತೆ ಆನ್ಸರ್ ಅಂದರೆ 2, 3 and 4 3 ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ. 2, 3, 4 ಅಂದರೆ ಆಪ್ಷನ್ ಬಿ ಏನಾಗುತ್ತಲ್ಲ ಇದು ಕರೆಕ್ಟ್ ಆಗುತ್ತೆ. ಈ ಬೌದ್ಧರ ಸಂಘದಲ್ಲಿ ಯಾರಿಗೆ ಅಲವ್ ಇರಲಿಲ್ಲಪ್ಪ ಅಂದರೆ, ಭಾಳ ಇಂಪಾರ್ಟೆಂಟ್ ಇದು, ನೋಟ್ ಮಾಡ್ಕೊಳ್ಳಿ. ಸ್ಲೇವ್ಸ್ ಅಂದರೆ ಕೂಲಿ ಕಾರ್ಮಿಕರಿಗೆ, ಗುಲಾಮರಿಗೆ ಅಂತ ಹೇಳ್ತೀವಿ ನಾವು. ಸ್ಲೇವ್ಸ್ ಅಂದರೆ ಗುಲಾಮರು, ಸೋಲ್ಜರ್ಸ್ ಅಂದರೆ ಸೈನಿಕರು, ಮತ್ತು ಡೆಟರ್ಸ್ ಸಾಲಗಾರರು. ಇವರಿಗೇನಿಲ್ಲ, ಬುದ್ಧಿಸಮ್ ರಿಲೇಟೆಡ್ ಸಂಘದಲ್ಲಿ ಇವರಿಗೇನಿಲ್ಲ ಅವಕಾಶ ಇರಲಿಲ್ಲ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ವುಮೆನ್ಗೆ ಇನ್ನೂ ಒಂದು ಪಾಯಿಂಟು ಭಾಳ ಇಂಪಾರ್ಟೆಂಟ್. ವುಮೆನ್ಗೆ ಅವಕಾಶ ಇತ್ತ ಬೌದ್ಧರ ಸಂಘದಲ್ಲಿ ವುಮೆನ್ಗೆ ಅವಕಾಶ ಇತ್ತಾ ಅಂತ ಕೇಳಿದರೆ ಖಡಾಖಂಡಿತವಾಗಿ ಎಸ್, ವುಮೆನ್ಗೆ ಅವಕಾಶ ಇತ್ತು ಅಂತ ಒಂದು ನಾವು ಇದು ಕೂಡ ಏನು ಮಾಡಿದ್ದೀವಿ, ಇತಿಹಾಸದಲ್ಲಿ ಕೂಡ ಒಂದು ಪುರಾವೆ ಕೂಡ ಇದ್ದಾವೆ ಅಂತ ಹೇಳಬೇಕು ನೀವು. ಸೊ ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋದಾಗ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ವಜ್ರಯಾನ ಅಂತಿದೆ. ಬುದ್ಧಿಸಮ್ ರಿಲೇಟೆಡ್ ಒಂದು ಪಂಥ ವಜ್ರಯಾನ ಫೇಮಸ್ಸು, ಅದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾನೆ, ನೋಡ್ತಾ ಹೋಗೋಣ. ಸೊ ಇಲ್ಲೇನಿದೆ 1ನೇ ಸ್ಟೇಟ್ಮೆಂಟು, ಇಟ್ ಈಸ್ ಡೆವಲಪ್ಡ್ ಆ್ಯಸ್ ಅ ಸಬ್ಸೆಕ್ಟ್ ಆಫ್ ಬುದ್ಧಿಸಮ್ ಇನ್ ಇಂಡಿಯಾ ಅರೌಂಡ್ 1st century BC ಅಂತ ಇದೆ, ಹೌದಾ. 2ನೇ ಸ್ಟೇಟ್ಮೆಂಟು, ಇಟ್ ಮಾರ್ಕ್ಡ್ ದ ಡೆವಲಪ್ಮೆಂಟ್ ಆಫ್ ಟ್ಯಾಂಟ್ರಿಕ್ ಅಥವಾ ತಾಂತ್ರಿಕ್ ಐಡಿಯಾಸ್ ಇನ್ ಬುದ್ಧಿಸ್ಟ್ ಟೀಚಿಂಗ್ಸ್ ಅಂತ ಇದೆ. ಏನು ಹೇಳ್ತಿದ್ದ ನೀವು, 1ನೇ ಸ್ಟೇಟ್ಮೆಂಟ್ ಏನಿಲ್ಲ, ಸಿಂಪಲ್ ಇದೆ. ಇದು ಬುದ್ಧಿಸಮ್ ರಿಲೇಟೆಡ್ ಒಂದು ಸಬ್ಸೆಕ್ಟಾ, ಎಸ್ ಹೌದಾ. ಪಂಥ ಇದೆಯಾ, ಎಸ್ ಕರೆಕ್ಟಾ. ಅದು ಯಾವಾಗ ಸ್ಥಾಪನೆ ಆಯಿತು, 1st century BC ಸ್ಥಾಪನೆ ಆಯಿತಾ ಅನ್ನೋದು ಕೇಳಿದ್ದಾನೆ, 1ನೇ ಆಪ್ಷನ್ನು. ಸೊ 2ನೇ ಆಪ್ಷನ್ ಏನು ಕೊಟ್ಟಿದ್ದಾನಪ್ಪ ಅಂದರೆ, ತಾಂತ್ರಿಕ ಒಂದು ತಂತ್ರ ಮಂತ್ರ ಏನಿರುತ್ತಲ್ಲ, ಈ ವಜ್ರಯಾನ ಪಂಥದಲ್ಲಿ ಚಾಲ್ತಿಯಲ್ಲಿತ್ತ ಅಂತ ಕೇಳಿದ್ದಾನೆ. ಸೊ ನಾವು ಇವು 2ರಲ್ಲಿ ಯಾವ್ದು ಕರೆಕ್ಟು ಯಾವ್ದು ತಪ್ಪು ನೋಡಬೇಕು. ಇದು ಕರೆಕ್ಟ್ ಆನ್ಸರ್ ಕೇಳಿದ್ದಾನೆ, ಇದರಲ್ಲಿ ಯಾವ್ದು ಕರೆಕ್ಟ್ ಅಂತ. ಸೊ ಆಪ್ಷನ್ 1 ಓನ್ಲಿ ಕರೆಕ್ಟ್ ಆಗುತ್ತಾ, 2 ಓನ್ಲಿ ಕರೆಕ್ಟ್ ಆಗುತ್ತಾ, ಅಥವಾ 2 ಕರೆಕ್ಟ್ ಆಗುತ್ತಾ, ಅಥವಾ ಯಾವುದು ಕರೆಕ್ಟ್ ಇಲ್ವಾ ಇದರಲ್ಲಿ ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ, ಇದು ಸ್ವಲ್ಪ ಕ್ವಶನ್ ಟಫ್ ಅನ್ನಿಸ್ಬೋದು. ಬೇಸಿಕ್ ಮೇಲೆ ಡಿಪೆಂಡ್ ಆದವ್ರಿಗೆ ಇದು ಕ್ವಶನ್ ಟಫ್ ಅನ್ನಿಸ್ಬೋದು, ಬಟ್ ಏನೂ ಮಾಡೋಕ್ಕಾಗಲ್ಲ. ಮುಂದೆ ಒಂದಿನ ಕೇಳ್ತಾನೆ ಕ್ವಶನ್ನು.
ಸೊ ಇಟ್ ಈಸ್ ಡೆವಲಪ್ಡ್ ಆ್ಯಸ್ ಎ ಸಬ್ಸೆಕ್ಟ್ ಆಫ್ ಬುದ್ಧಿಸಮ್, ಆಬ್ವಿಯಸ್ಲಿ ಕರೆಕ್ಟ್ ಇದೆ. ಇದು ಬುದ್ಧಿಸಮ್ನ ಒಂದು ಪಂಥ ಆಗಿದೆ, ಬೌದ್ಧ ಧರ್ಮದ ಒಂದು ಪಂಥ. ಹೀನಯಾನ ಮಹಾಯಾನ ಇದ್ದಂಗೆ ಈ ವಜ್ರಯಾನ ಕೂಡ ಒಂದು ಪಂಥ, ಇದು ಎಲ್ಲರಿಗೂ ಗೊತ್ತಿದೆ. ಅದು ಎಕ್ಸಾಕ್ಟ್ ಫಸ್ಟ್ ಸೆಂಚುರಿ BCಯಲ್ಲಿ ಸ್ಥಾಪನೆಯಾಗಿತ್ತಾ? ಇದು ರಾಂಗ್ ಆಗುತ್ತೆ. ಯಾಕಂತ ಕೇಳಿದರೆ ಇದು 6-7ನೇ ಸೆಂಚುರಿ CE, ಅಂದರೆ ಕ್ರಿಸ್ತಶಕ 6-7ನೇ ಸೆಂಚುರಿಯಲ್ಲಿ 6-7ನೇ ಶತಮಾನದ ಕ್ರಿಸ್ತಶಕ 6 ಮತ್ತು 7ನೇ ಶತಮಾನದ ಅಂಡರ್ನಾಗ ಇದು ಸ್ಥಾಪನೆ ಆಯ್ತು ಅಂತ ಹೇಳ್ತಾರೆ. ಫಸ್ಟ್ ಸೆಂಚುರಿ BC, ಕ್ರಿಸ್ತಪೂರ್ವ 1ನೇ ಸೆಂಚುರಿ ಅನ್ನೋದು ಟೋಟಲಿ ರಾಂಗ್ ಆಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಇದು ಆಪ್ಷನ್ ರಾಂಗ್ ಆಗುತ್ತೆ. ಸೊ ಸೆಕೆಂಡ್ ಆಪ್ಷನನ್ನು ನೋಡ್ತಾ ಹೋಗೋದ, ಇಟ್ ಮಾರ್ಕ್ಡ್ ದ ಡೆವಲಪ್ಮೆಂಟ್ ಆಫ್ ತಾಂತ್ರಿಕ್ ಐಡಿಯಾಸ್ ಇನ್ ಬುದ್ಧಿಸ್ಟ್ ಟೀಚಿಂಗ್. ಎಸ್, ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಈ ಬೌದ್ಧ ಧರ್ಮದ ಪಂಥಗಳಲ್ಲಿ ಯಾವುದಾದ್ರೂ ಒಂದು ಪಂಥದಲ್ಲಿ ತಂತ್ರ ಮಂತ್ರದ ಬಗ್ಗೆ ಏನಾದರೂ ಒಂದು ಚಾಲ್ತಿಯಲ್ಲಿದ್ದರೆ ಅದು ಯಾವುದಪ್ಪ ಅಂದರೆ ವಜ್ರಯಾನ. ನೀವು ಹೇಳೇ ಬಿಡಬೇಕಲ್ಲಿ ಏನು ಬುದ್ಧಿಸಮ್ ರಿಲೇಟೆಡ್ ಯಾವುದು ಪಂಥದಲ್ಲಿ ತಂತ್ರ ಮಂತ್ರದ ಬಗ್ಗೆ ಉಲ್ಲೇಖ ಇತ್ತು ಅಥವಾ ಚಾಲ್ತಿ ಮಾಡ್ತಿದ್ರು, ಅಲ್ಲಿ ಆಚರಣೆ ಮಾಡ್ತಿದ್ರು ತಂತ್ರ ಮಂತ್ರ ಅಂದರೆ ಸೀದಾ ಸಡನ್ನಾಗಿ ಬರ್ಬೇಕು ನಿಮಗೆ ಆನ್ಸರ್ ಯಾವುದದು, ವಜ್ರಯಾನ. ಬುದ್ಧಿಸಮ್ ರಿಲೇಟೆಡ್ ಏನೇ ಕೇಳಿ ತಂತ್ರ ಮಂತ್ರ ಅಂತ ಬಂದರೆ ನಿಮ್ಮ ತಲೆಯಲ್ಲಿ ಬರಬೇಕಾಗಿತ್ತು ಒಂದೇ ಪಂಥ ಯಾವುದದು, ವಜ್ರಯಾನ ಅಂತ ಹೇಳಬೇಕು. ಸೊ ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆಗುತ್ತೆ. ಅಂದ್ರೇನು, ಆಪ್ಷನ್ B ಓನ್ಲಿ 2, ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗುತ್ತೆ, ಸ್ಟೇಟ್ಮೆಂಟ್ 1 ರಾಂಗ್ ಆಗುತ್ತೆ. ಯಾಕಪ್ಪ ಅಂದರೆ ಟೋಟಲಿ ಸ್ಟೇಟ್ಮೆಂಟ್ ರಾಂಗ್ ಇಲ್ಲ. ಬುದ್ಧಿಸಮ್ ರಿಲೇಟೆಡ್ ಸಬ್ಸೆಕ್ಟ್ ಹೌದು, ಆದರೆ ಫಸ್ಟ್ ಸೆಂಚುರಿ BCಯಲ್ಲಿ ಇದು ಸ್ಥಾಪನೆ ಆಗಿಲ್ಲ, ಬದಲಾಗಿ 6 ಮತ್ತು 7ನೇ ಶತಮಾನದಲ್ಲಿ ಕ್ರಿಸ್ತಶಕ 6 ಮತ್ತು 7ನೇ ಶತಮಾನದಲ್ಲಿ ಈ ವಜ್ರಯಾನ ಏನಾಗಿರುತ್ತಲ್ಲ ಸ್ಥಾಪನೆ ಆಗಿರುತ್ತೆ ಅಂತ ಹೇಳಬೇಕು. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋದಾಗ, ವಿತ್ ರೆಫರೆನ್ಸ್ ಟು ದ ಫಾಹಿಯಾನ್ ವಿಸಿಟ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಓಕೆ, ಫಾಹಿಯಾನ್ ಎಲ್ಲ ಗೊತ್ತಿದೆ ನಿಮಗೆ, ಆಪ್ಷನ್ಸ್ ನೋಡ್ಕೋತಾ ಹೋಗೋಣ. ದ ಫೇಮಸ್ ಚೈನೀಸ್ ಪಿಲಿಗ್ರಿಮ್ ಫಾಹಿಯಾನ್ ವಿಸಿಟೆಡ್ ಇಂಡಿಯಾ ಡ್ಯೂರಿಂಗ್ ದ ರೇನ್ ಆಫ್ ಚಂದ್ರಗುಪ್ತ II. ಎರಡನೇ ಸ್ಟೇಟ್ಮೆಂಟ್ ಹೇಳ್ತಿದ್ದಾರೆ, ದ ಮೇನ್ ಪರ್ಪಸ್ ಆಫ್ ಹಿಸ್ ವಿಸಿಟ್ ವಾಸ್ ಟು ಸ್ಕೇಲ್ ಅಪ್ ದ ಟ್ರೇಡ್ ರಿಲೇಷನ್ಸ್. ಆಪ್ಷನ್ 3 ಏನು ಹೇಳ್ತಿದ್ದಾನೆ, ಹೆಲೋ ಅಲ್ಲ ಇದು, ಹಿ ರೆಫರ್ಸ್ ಟು ದ ಗ್ಯಾಂಗೆಟಿಕ್ ವ್ಯಾಲಿ ಆ್ಯಸ್ ದ ಲ್ಯಾಂಡ್ ಆಫ್ ಬುದ್ಧಿಸಮ್ ಅಂತ ಹೇಳಿದ್ದಾನ. ನೋಡೋಣ. ಒಂದನೇ ಸ್ಟೇಟ್ಮೆಂಟ್ ಇಲ್ಲಿ ಏನು ಹೇಳಿದ್ದಾನೆ, ಚಂದ್ರಗುಪ್ತ ಇದು ಚೈನೀಸ್ ಪಿಲಿಗ್ರಿಮಾ. ಎಸ್, ಹೌದಾದರೆ ಚಂದ್ರಗುಪ್ತ II ಆಸ್ಥಾನಕ್ಕೆ ಬಂದಿದ್ದ, ಈ ಸ್ಟೇಟ್ಮೆಂಟಲ್ಲಿದೆ. ಎರಡನೇ ಸ್ಟೇಟ್ಮೆಂಟು, ಇವ ಬಂದಿರೋ ಉದ್ದೇಶ ಏನು, ಟ್ರೇಡ್ ರಿಲೇಷನನ್ನು ಡೆವಲಪ್ ಮಾಡೋಕ್ಕೆ ಏನಾದರೂ ಬಂದಿದ್ದನ್ನ. ಚೈನೀಸ್ ಮತ್ತು ಮೌರ್ಯರ ಏನಿದು, ಚೈನೀಸ್ ಮತ್ತು ಗುಪ್ತರ ಕಾಲದ ಏನು ಟ್ರೇಡನ್ನು ಡೆವಲಪ್ ಮಾಡೋಕ್ಕೆ ಬಂದಿದ್ದನ್ನ ಇವನು. ಸೊ ಮೂರನೇ ಸ್ಟೇಟ್ಮೆಂಟು, ಹಿ ರೆಫರ್ಸ್ ಟು ದ ಗ್ಯಾಂಗೆಟಿಕ್ ವ್ಯಾಲಿ, ಅಂದರೆ ಗಂಗಾ ವ್ಯಾಲಿಯನ್ನು ಇವನು ಲ್ಯಾಂಡ್ ಆಫ್ ಬುದ್ಧಿಸಮ್ ಅಂತ ಕರೆದಿದ್ದಾನ. ಈಗ ಕೇಳಿದ್ದಾನೆ, ಇದರಲ್ಲಿ ಯಾವುದು ಕರೆಕ್ಟು, 1 ಓನ್ಲಿ ಕರೆಕ್ಟಾ, 1 and 2 ಕರೆಕ್ಟಾ, ಓನ್ಲಿ 3 ಕರೆಕ್ಟಾ, ಅಥವಾ 2 and 3 ಕರೆಕ್ಟಾ ಅಂತ ಕೇಳಿದ್ದಾನೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಫೇಮಸ್ ಚೈನೀಸ್ ಪಿಲಿಗ್ರಿಮಾ, ಎಸ್ ಹೌದು, ಇವನು ಚೈನೀಸ್ ಪಿಲಿಗ್ರಿಮೇ ಆಗಿದ್ದ. ಫಾಹಿಯನ್ ಯಾವಾಗ ವಿಸಿಟ್ ಮಾಡಿದ್ರು, ಗುಪ್ತರ ಚಂದ್ರಗುಪ್ತ II ಕಾಲದಲ್ಲಿ ಇವನು ವಿಸಿಟ್ ಮಾಡಿದ್ದ. ಎಸ್, ಕರೆಕ್ಟ್ ಇದೆ. ಒಂದೇ ಸ್ಟೇಟ್ಮೆಂಟ್ ಏನಿದೆ ಇದು ಕರೆಕ್ಟ್ ಅದ, ಹೌದಾ. ಹಿಸ್ ಮೇನ್ ಪರ್ಪಸ್ ಆಫ್ ಹಿಸ್ ವಿಸಿಟ್ ವಾಸ್ ಟು ಸ್ಕೇಲ್ ಅಪ್ ಟ್ರೇಡ್ ರಿಲೇಷನ್ಸ್. ಟ್ರೇಡ್ ರಿಲೇಷನ್ಸನ್ನು ಅಭಿವೃದ್ಧಿಪಡಿಸ್ಲಿಕ್ಕಾಗಿ ಇವನೇನಾದರೂ ಬಂದಿದ್ದ? ಇಲ್ಲ, ಇದು ರಾಂಗ್ ಆಗ್ತದೆ. ಇವ ಒಬ್ಬ ಬುದ್ಧಿಸ್ಟ್ ಪಿಲಿಗ್ರಿಮು ಬೌದ್ಧ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಕೆ ಏನು ಮಾಡಿದ್ದು, ಬೌದ್ಧ ಧರ್ಮದ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಇವ ಫಾಹಿಯಾನ್ ಏನು ಬಂದಿದ್ದ ಹೊರತಾಗಿ ಟ್ರೇಡ್ ರಿಲೇಷನ್ಸ್ಗೂ ಇವನಿಗೆ ಏನು ಸಂಬಂಧನೇ ಇಲ್ಲ. ಆಪ್ಷನ್ ಡಿಲೀಟ್ ಮಾಡಿಬಿಡೋಕಿದು ಸೀದಾ. ಆಪ್ಷನ್ 3 ಏನು ಕೊಟ್ಟಿದ್ದಾನೆ ಇಲ್ಲಿ, ಹಿ ರೆಫರ್ಸ್ ಟು ದ ಗ್ಯಾಂಗೆಟಿಕ್ ವ್ಯಾಲಿ ಆ್ಯಸ್ ಲ್ಯಾಂಡ್ ಆಫ್ ಬುದ್ಧಿಸಮ್ ಅಂತ ಕರೆದಿದ್ದಾನ. ಇಲ್ಲ, ರಾಂಗ್. ಲ್ಯಾಂಡ್ ಆಫ್ ಬುದ್ಧಿಸಮ್ ಅಂತ ಗ್ಯಾಂಗೆಟಿಕ್ ವ್ಯಾಲಿ ಕರೆದಿಲ್ಲ. ಗಂಗಾ ವ್ಯಾಲಿಯನ್ನು ಲ್ಯಾಂಡ್ ಆಫ್ ಬುದ್ಧಿಸಮ್ ಅಂತ ಕರೆದಿಲ್ಲ, ಬದಲಾಗಿ ವೆರಿ ವೆರಿ ಇಂಪಾರ್ಟೆಂಟ್, ಲ್ಯಾಂಡ್ ಆಫ್ ಬ್ರಾಹ್ಮಣಿಸಮ್ ಅಂತ ಕರೆದಿದ್ದಾನೆ. ಫಾಹಿಯಾನ್ ಗಂಗಾ ವ್ಯಾಲಿಯನ್ನು ಏನಂತ ಕರೆದಿದ್ದಾನೆ, ಲ್ಯಾಂಡ್ ಆಫ್ ಬ್ರಾಹ್ಮಣಿಸಮ್ ಅಂತ ಕರೆದಿದ್ದಾನೆ, ಲ್ಯಾಂಡ್ ಆಫ್ ಬುದ್ಧಿಸಮ್ ಅಂತ ಕರೆದಿಲ್ಲ. ಸೊ ಸ್ಟೇಟ್ಮೆಂಟ್ 3 ಕೂಡ ರಾಂಗ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ A ಓನ್ಲಿ ಕರೆಕ್ಟ್, ಸ್ಟೇಟ್ಮೆಂಟ್ 1 ಅಷ್ಟೇ ಕರೆಕ್ಟಾ. ಇಲ್ಲೇನಾಗಬೇಕಾಗಿತ್ತು, ಮೂರನೇ ಸ್ಟೇಟ್ಮೆಂಟಲ್ಲಿ ಲ್ಯಾಂಡ್ ಆಫ್ ಬ್ರಾಹ್ಮಣಿಸಮ್ ಆಗಬೇಕಾಗಿತ್ತು, ಲ್ಯಾಂಡ್ ಆಫ್ ಬುದ್ಧಿಸಮ್ ಅಂತ ಕೊಟ್ಟಿದ್ದೇನೆ. ಸೊ ಇದು ಆಪ್ಷನ್ 3 ರಾಂಗ್ ಆಗುತ್ತೆ. ಆಪ್ಷನ್ 2 ಯಾಕೆ ರಾಂಗ್ ಆಗುತ್ತಪ್ಪ, ಟ್ರೇಡ್ ರಿಲೇಷನ್ಗೂ ಅವನಿಗೇನು ಸಂಬಂಧ ಇಲ್ಲ. ಅವನು ಬುದ್ಧಿಸಮ್ ರಿಲೇಟೆಡ್ ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಭಾರತಕ್ಕೆ ಫಾಹಿಯಾನ್ ಬಂದಿದ್ದ ಅಂತ ಹೇಳಬೇಕಾಗಿತ್ತು. ಸೊ 2 ಸ್ಟೇಟ್ಮೆಂಟ್ ರಾಂಗ್ ಆಗ್ತದೆ.
ಒಂದೇ ಸ್ಟೇಟ್ಮೆಂಟ್ ಅಷ್ಟೇ ಕರೆಕ್ಟ್ ಆಗ್ತದೆ. ಸೊ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋದರೆ, ವಿತ್ ರೆಫರೆನ್ಸ್ ಟು ದ ಹಿಸ್ಟ್ರಿ ಆಫ್ ಇಂಡಿಯಾ ದ ಟರ್ಮ್ ಕೂಟಗಾರ ಶಾಲಾ ರೆಫರ್ಸ್ ಟು ಕೂಟಗಾರ ಶಾಲಾ ರೆಫರ್ಸ್ ಟು ಅಂತ ಹೇಳ್ತಾನೆ. ಕೂಟಗಾರ ಶಾಲಾ ಅಂದರೆ ಆಪ್ಷನ್ ಏನು ಈ ಕೊಡ್ಲಿಕ್ಕೆ 4 ಆಪ್ಷನ್ ಕೊಟ್ಟಾನ, ಆದರೆ ಯಾವ್ದು ಕರೆಕ್ಟ್ ಅದ ಹೇಳಬೇಕು. ಕೂಟಗಾರ ಶಾಲಾ ಹಿಂಗೊಂದು ಥಿಂಕ್ ಮಾಡಿದ್ರೆ ಗೊತ್ತೇ ಆಗ್ತದೆ ಕೂಟಗಾರ ಶಾಲಾ ಅಂದರೆ ಏನು. ಸ್ವಲ್ಪ ಒಂದು ಕಾಮನ್ ಸೆನ್ಸ್ ಇದ್ದರೆ ಇದರಲ್ಲಿ ಅಟೆಂಪ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಓಕೆ, ಆಪ್ಷನ್ಸ್ ನೋಡಿ. ಫಸ್ಟ್ ಆಪ್ಷನ್ ಎ ಏನು ಹೇಳ್ತಾನೆ, ಪ್ಲೇಸ್ ವೇರ್ ಪ್ರಿಸ್ನರ್ಸ್ ವೇರ್ ಕೆಪ್ಟ್. ಓಕೆ, ಖೈದಿಗಳನ್ನು ಇಡುವಂತಹ ಒಂದು ಸ್ಥಳ ಆಗಿತ್ತ ಕೂಟಗಾರ ಶಾಲಾ. ಆಪ್ಷನ್ ಬಿ ಏನು ಹೇಳ್ತಾನೆ, ಪ್ಲೇಸ್ ವೇರ್ ಡಿಬೇಟ್ಸ್ ಆ್ಯಂಡ್ ಡಿಸ್ಕಷನ್ ಟುಕ್ ಪ್ಲೇಸ್. ಡಿಬೇಟ್ಸ್ ಆ್ಯಂಡ್ ಡಿಸ್ಕಷನ್ಸ್, ವಾದ ಪ್ರತಿವಾದಗಳು ಮತ್ತು ಡಿಸ್ಕಷನ್ಸ್ ನಡೀತಿದ್ವ ಯಾವುದೋ ಒಂದು ವಿಷಯಗಳ ಮೇಲೆ. ಆಪ್ಷನ್ ಸಿ ಏನು ಹೇಳ್ತಿದ್ದಾನೆ ಇಲ್ಲಿ, ಪ್ಲೇಸ್ ಫಾರ್ ದ ಸ್ಟೋರೇಜ್ ಆಫ್ ಗ್ರೇನ್ಸ್ ಫಾರ್ ದ ಮಿಲಿಟ್ರಿ. ಸೈನ್ಯಕ್ಕಾಗಿ ಗ್ರೇನ್ಸ್ ಧಾನ್ಯಗಳನ್ನು ಸಂಗ್ರಹಿಸಿಡುವ ಒಂದು ಜಾಗ ಆಗಿತ್ತ ಇದು ಕೂಟಗಾರ ಶಾಲಾ. ಆಪ್ಷನ್ ಡಿ, ದ ಪ್ಲೇಸ್ ಫಾರ್ ದ ರಿಸರ್ಚರ್ಸ್ ಆನ್ ಹರ್ಬ್ ಆ್ಯಂಡ್ ಮೆಡಿಸಿನ್ಸ್. ಕೂಟಗಾರ ಶಾಲಾ ಏನಾಗಿತ್ತು, ಇದೊಂದು ಹರ್ಬ್ಸ್ ಅಂದ್ರೇನು ಮೆಡಿಸಿನ್, ವೈದ್ಯಕೀಯಕ್ಕೆ ಸಂಬಂಧಿಸಿದಂತೆ ಹರ್ಬ್ಸ್ ಆ್ಯಂಡ್ ಮೆಡಿಸಿನ್ಸ್ ಮೇಲೆ ಒಂದು ಸ್ಟಡಿ ಮಾಡುವ ಸ್ಥಳ ಆಗಿತ್ತ ಇದು ಅಂತ ಕೇಳ್ತಿದ್ದಾನೆ. ಸೊ ಇಲ್ಲಿ ಆಪ್ಷನ್ಸ್ ಕೂಟಗಾರ ಶಾಲಾ ಅಂದರೆ ಏನಪ್ಪ ಇದು, ದ ಪ್ಲೇಸ್ ವೇರ್ ಡಿಬೇಟ್ಸ್ ಆ್ಯಂಡ್ ಡಿಸ್ಕಷನ್ಸ್ ಟುಕ್ ಪ್ಲೇಸ್. ಏನು ಆಪ್ಷನ್ ಬಿ ಕರೆಕ್ಟ್ ಆಗ್ತಿದ್ದು. ಸೊ ಇಷ್ಟರ ಮೇಲೆ ನಿಮ್ಗೆ ಕ್ಲಿಯರ್ ಆಗಲ್ಲ ಯಾವುದ್ರ ಬಗ್ಗೆ ಡಿಬೇಟ್ ಡಿಸ್ಕಷನ್ ನಡೆಸ್ತಿತ್ತು ಮತ್ತು ಯಾರು ನಡೆಸ್ತಿದ್ರು ಅಂತ ನಿಮ್ಗೊಂದು ಡೌಟ್ ಬರ್ತದೆ. ಹಿಂಗೆ ಬಂದಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಅಲೆಮಾರಿಗಳಾಗಿರ್ಬೋದು, ಭಿಕ್ಷುಕರಾಗಿರ್ಬೋದು, ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಹೋಗುತ್ತಿದ್ದಂಥ ಜಾಗದಲ್ಲಿ ಸೊ ಅಲ್ಲಲ್ಲಿ ಕುಂತು ಈ ಜೀವನದ ಬಗ್ಗೆ ಮತ್ತು ಧರ್ಮದ ಬಗ್ಗೆ ಏನಾದರೂ ಸ್ಟಡಿ ಮಾಡ್ತಿದ್ರಪ್ಪ, ಕುಂತು ಜೀವನದ ಬಗ್ಗೆ ಮತ್ತು ಧರ್ಮದ ಬಗ್ಗೆ ಡಿಬೇಟ ಮತ್ತು ಡಿಸ್ಕಷನ್ಸ್ ನಡೆಸ್ತಿದ್ರಲ್ಲ, ಆ ಜಾಗಕ್ಕೆ ಏನಂತ ಕರಿತಿದ್ರು, ಕೂಟಗಾರ ಶಾಲಾ. ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಜೀವನದ ಬಗ್ಗೆ ಮತ್ತು ಧರ್ಮದ ಬಗ್ಗೆ, ಜೀವನದ ಸತ್ಯಗಳನ್ನು ತಿಳ್ಕೊಳ್ಳೋದು ಮತ್ತು ಧರ್ಮದ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಅಲೆಮಾರಿಗಳು ಮತ್ತು ಭಿಕ್ಷುಕರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವ ಸಂದರ್ಭದಲ್ಲಿ ಒಂದೊಂದು ಪ್ಲೇಸ್ ಮಾಡ್ಕೋತಿದ್ರು. ಆ ಪ್ಲೇಸಲ್ಲಿ ಕೂತು ಇದ್ರ ಬಗ್ಗೆ ಸ್ಟಡಿ ಮಾಡ್ತಿದ್ರು. ಅದಕ್ಕೆ ನಾವೇನಂತ ಕರಿತಿದ್ರು, ಕೂಟಗಾರ ಶಾಲಾ ಅಂತ ಕರಿತಿದ್ರು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆಪ್ಷನ್ ಏನಾಗ್ತದೆ ಇಲ್ಲಿ, ಆಪ್ಷನ್ ಬಿ ಕರೆಕ್ಟ್ ಆಗ್ತದೆ. ಕನ್ಸಿಡರ್ ದ 5ನೇ ಕ್ವಶನ್ ನೋಡ್ಕೋತಾ ಹೋದಾಗ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಾನ. ಮತ್ತೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಓಕೆ, ನೋಡೋಣ. ದ ಸೆಕೆಂಡ್ ಜೈನ್ ಕೌನ್ಸಿಲ್ ವಾಸ್ ಕನ್ವೆಂಟೆಡ್ ಎಟ್ ಪಾಟ್ಲಿಪುತ್ರ ಅಂತ ಕೊಟ್ಟಿದ್ದೆ. 1ನೇ ಜೈನ ಸಮ್ಮೇಳನ ಎಲ್ಲಿ ನಡೆದಿತ್ತು, ಪಾಟ್ಲಿಪುತ್ರದಲ್ಲಿ ನಡೆದು ಅಂತ ಹೇಳತ್ತಾನ. 2ನೇ ಜೈನ ಸಮ್ಮೇಳನ ದ ಫೈನಲ್ ಕಂಪೈಲೇಷನ್ ಆಫ್ ಜೈನ್ ಲಿಟ್ರೇಚರ್ ವಾಸ್ ಕಾಲ್ಡ್ ಅಂಗಾಸ್. ಫೈನಲ್ ಕಂಪೈಲೇಷನ್ ಆಫ್ ಜೈನ್ ಲಿಟ್ರೇಚರ್ ಕಾಲ್ಡ್ ಅಂಗಾಸ್ ಅಂತ ಕರೀತಾನೆ. ಅಂಗ ಅಂತ ಕರಿತಿದ್ರಾ. ಆಪ್ಷನ್ 3, ಓನ್ಲಿ ಮೆನ್ ವೇರ್ ಅಡ್ಮಿಟೆಡ್ ಟು ಜೈನ್ ಸಂಘಾಸ್ ಅಂತ ಕೇಳಿರ್ತಾನೆ. ಜೈನ ಸಂಘದಲ್ಲಿ ಬರೀ ಪುರುಷರಿಗೆ ಮಾತ್ರ ಅವಕಾಶ ಇತ್ತು ಅಂತ 3ನೇ ಆಪ್ಷನ್ ಹೇಳಿರ್ತಾನೆ, ನಾಲ್ದು. ಓಕೆ, ಇಲ್ಲಿ ಆಪ್ಷನ್ ಕೊಟ್ಟಾನ. 1 ಓನ್ಲಿ ಕರೆಕ್ಟ್, 2 ಓನ್ಲಿ ಕರೆಕ್ಟ್, 1 and 3 ಕರೆಕ್ಟ್ ಆ್ಯಂಡ್ ಆಲ್ ಆಫ್ ದ ಅಬವ್ ಅಂತ ಕೊಟ್ಟಾನ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ 1ನೇ ಕ್ವಶನ್ ನೋಡ್ಕೋತೀವಿ. ದ ಸೆಕೆಂಡ್ ಜೈನ್ ಕೌನ್ಸಿಲ್ ವಾಸ್ ಕನ್ವೆಂಟೆಡ್ ಎಟ್ ಪಾಟ್ಲಿಪುತ್ರ. ಬೇಸಿಕ್ ಓದ್ರೂ ಗೊತ್ತಿರ್ತದೆ, ಇದು ಆನ್ಸರ್ ರಾಂಗ್ ಆಗ್ತದೆ. ಯಾಕಪ್ಪ ಅಂತಂದ್ರೆ 1ನೇ ಜೈನ ಸಮ್ಮೇಳನ ನಡೆದಿದ್ದೆಲ್ಲಪ್ಪ ಅಂತಂದ್ರೆ ಅದು ಪಾಟ್ಲಿಪುತ್ರನೇ ನಡೀತದೆ. 2ನೇದಲ್ಲ. 2ನೇದು ನಡೆದಿದ್ದು ನಿಮಗೆಲ್ಲ ಗೊತ್ತೇ ಅದ. ವಲ್ಲಭಿನೇ ನಡೀತದೆ. ಗುಜರಾತ್ನ ವಲ್ಲಭಿನಾಗ 1ನೇ ಜೈನ ಸಮ್ಮೇಳನ ನಡೀತದೆ. ಸೊ ಫೈನಲ್ ಕಂಪೈಲೇಷನ್ ಆಫ್ ಜೈನ್ ಲಿಟ್ರೇಚರ್ ವಾಸ್ ಕಾಲ್ಡ್ ಅಂಗಾಸ್. ಎಸ್, ಕರೆಕ್ಟ್ ಆಗ್ತದೆ. ಅಂಗ ಅಂತ ಕರಿತೀವಿ. ಜೈನ ಲಿಟ್ರೇಚರನ್ನು ಏನು ಕರಿತೀವಿ ಅಂದರೆ ಜೈನರ ಪವಿತ್ರ ಗ್ರಂಥ ಅಂಗಾಸ್ ಅಂತ ಕರಿತೀವಿ. ದ್ವಾದಶಾಂಗ ವೆರಿ ವೆರಿ ಇಂಪಾರ್ಟೆಂಟು. ಫೈನಲ್ ಕಂಪೈಲೇಷನ್ಗೆ ಅಂಗ ಅಂತ ಕರಿತಿದ್ರು. ಸ್ಪೆಷಲಿ ಹೇಳಬೇಕಪ್ಪ ಅಂತಂದರೆ ದ್ವಾದಶಾಂಗ. ಓಕೆ, ಓನ್ಲಿ ಮೆನ್ ವೇರ್ ಅಡ್ಮಿಟೆಡ್ ಟು ಜೈನ್ ಸಂಘಾಸ್. ಜೈನ ಸಂಘದಲ್ಲಿ ಬರೀ ಪುರುಷರಿಗೆ ಮಾತ್ರ ಅವಕಾಶ ಇತ್ತು. ಟೋಟಲಿ ರಾಂಗ್. ಮಹಿಳೆಯರು ಕೂಡ ಅಲ್ಲಿ ಬರ್ಬೋದಾಗಿತ್ತು. ಸೊ ಆಪ್ಷನ್ ಏನಾಗ್ತದೆ ಇಲ್ಲಿ, 2 ಆಪ್ಷನ್ ರಾಂಗ್ ಆಗ್ತಾವೆ. 2 ಮತ್ತು 1 ಮತ್ತು 3ನೇ ಸ್ಟೇಟ್ಮೆಂಟ್ ರಾಂಗ್ ಆಗ್ತಾವೆ. 2ನೇ ಸ್ಟೇಟ್ಮೆಂಟ್ ಅಷ್ಟೇ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ಆನ್ಸರ್ ಏನಾಗ್ತದೆ, ಬಿ, ಆಪ್ಷನ್ 2 ಓನ್ಲಿ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿಗೆ ಇದಿಷ್ಟು ಮುಗಿಸ್ಕೊಳ್ಳೋಣ. ನೆಕ್ಸ್ಟ್ ನಾಳೆ ಜೈನಿಸಮ್ ರಿಲೇಟೆಡ್ ಮತ್ತು ಬುದ್ಧಿಸಮ್ ರಿಲೇಟೆಡ್ ಪಾರ್ಟ್ 2 ನಾನು ತರಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.
ಏನಾದರೂ ತಿದ್ಕೋಬೇಕಾಗಿದ್ದರೆ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ನಮಸ್ಕಾರ.